ಜೈ ಹಿಂದ್, ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾವ್ಯಾವ್ದ್ರ ಬಗ್ಗೆ ಮಾತಾಡೋಣ ಅಂದ್ರೆ ಏರೋಗಳು ಚೇಂಜ್ ಆಗಿದೆ, ಹಾಗೆ ರ್ಯಾಲಿ ಎಲ್ಲೆಲ್ಲಿ ನಡೀತೆ ಅನ್ನೋದ್ರ ಬಗ್ಗೆ ಇವತ್ತು ಕ್ಲಿಯರ್ ಆಗಿ ನಿಮಗೆ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನನ್ನ ಕಡೆಯಿಂದ ನಿಮ್ಗೆ ಒಂದು ಸೂಚನೆ ಏನಪ್ಪಾ ಅಂತಂದ್ರೆ, ಇದನ್ನೆಲ್ಲ ತಲೆಯಿಂದ ತೆಗ್ದಾಕಿ ನಿಮ್ದು ಏನಪ್ಪ ಉದ್ದೇಶ ಮೇನು ನೆಕ್ಸ್ಟ್ ಏನು ರನ್ನಿಂಗ್ ಬಗ್ಗೆ ಅದ್ರ ಕಡೆ ಗಮನ ಕೊಡಿ ಅಷ್ಟೇ. ಅದು ಎಲ್ಲಾದ್ರೂ ಬರ್ಲಿ, ಯಾವ ಡಿಸ್ಟಿಕ್ ಅಲ್ಲಾದ್ರೂ ಬರ್ಲಿ, ಯಾವ ಸ್ಟೇಟ್ ಅಲ್ಲಾದ್ರೂ ಬರ್ಲಿ, ನಿಮ್ ಕೆಲಸ ಏನೋ ಅಲ್ಲಿ ಹೋಗಿ ಓಡೋದೆ. ನಿಮ್ ಊರಲ್ಲಾದ್ರೆ ಏನ್ ಬೇರೆ ಊರಲ್ಲಾದ್ರೆ ಕಾಲ್ಗಳು ಓಡೋದು ತಾನೆ, ಬೇರೆ ಏನಾದ್ರು ಇರುತ್ತಾ? ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸೋಣಕ್ ಹೋಗ್ಬೇಡಿ. ಮೊದಲೇದಾಗಿ ಏರೋಗಳದ್ದು ಚೇಂಜ್ ಆಗಿದೆ ಜಿಲ್ಲೆಗಳು, ತುಂಬಾ ಜನದ್ದು ಜಿಲ್ಲೆಗಳು ಅಲ್ಲಿ ಇಲ್ಲಿ ಚೇಂಜ್ ಆಗಿದೆ ಅಂತೇಳಿ ತಲೆ ಕೆಡ್ಸಂತ ಇದ್ದಾರೆ. ಎಷ್ಟು ಮೆಸೇಜ್ ಬರ್ತಿದೆ ಅಂದ್ರೆ ನೋಡಕ್ ಆಗ್ತಿಲ್ಲ ರಿಕ್ವೆಸ್ಟ್ ಗಳಲ್ಲಿ. ಅದ್ರ ಬಗ್ಗೆ ತಲೆ ಕೆಡ್ಸೋಣಕ್ ಹೋಗ್ಬೇಡಿ. ಅದು ಬಂದಿದೆ, ವೆಬ್ಸೈಟ್ ಒಳಗಡೆ ಇದೆ. ಬಟ್ ಯಾವಾಗ ಅಂದ್ರೆ 2022ರಲ್ಲಿ ಅಪ್ಡೇಟ್ ಆಗಿರೋದು. ಅದು ಏನ್ ನೀವು ನೋಡಿದ್ರಲ್ವಾ, ಕೆಲವೊಂದು ಜಿಲ್ಲೆಗಳು ಬೇರೆ ಇರೋದಲ್ಲಿದೆ, ಬೇರೆ ಇರೋ ಜಿಲ್ಲೆಗಳು ಕೆಲವೊಂದು ಸ್ವಲ್ಪ ಚೇಂಜ್ಮೆಂಟ್ ಆಗಿದೆ. ಓಕೆನಾ? ಅದು 2022ರಲ್ಲಿ ಅಪ್ಡೇಟ್ ಆಗಿರೋದು. ಯಾಕೆ 2022 ಹೆಂಗ್ ಹೇಳ್ತೀನಿ ಅಂತಂದ್ರೆ, ನೀವು ರ್ಯಾಲಿ ಒಳಗಡೆ ಹೋಗಿ ನೋಡಿ. ಎಲ್ಲಿ ಅಂತಂದ್ರೆ, ನೀವು ಜೋನಲ್ ಇದ್ರೊಳಗೆ ಹೋಗಿ ಅಲ್ಲಿ ಬೆಂಗಳೂರು ಜೋನ್ ಸೆಲೆಕ್ಟ್ ಮಾಡಿದ್ರೆ ಕೆಳಗೆ ಹಿಸ್ಟ್ರಿ ಆಫ್ ಬೆಂಗಳೂರು ಜೋನ್ ಅಂತ ಬರುತ್ತೆ, ZRO. ಅದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬರುತ್ತೆ, ಕೆಳಗಡೆ ಡೀಟೇಲ್ಸ್ ಎಲ್ಲ ಬರುತ್ತೆ, ಅಲ್ಲೆಲ್ಲ ಡೇಟ್ ಚೇಂಜ್ ಆಗಿರೋದು ಎಲ್ಲ. ಅದಾದ್ಮೇಲೆ ಕೆಳಗಡೆ ಬರ್ರಿ, ನೀವು ಆರ್ಮಿ ವೆಬ್ಸೈಟ್ ಒಳಗೆ ಏನೇ ನೋಡಿ ಕೆಳಗಡೆ ಹೋಗಿ ಚೆಕ್ ಮಾಡಿ. ಕೆಳಗಡೆ ಹೋದ್ರೆ ಅಲ್ಲಿ ನಿಮ್ಗೆ ಕಾಣುತ್ತೆ, ಕೆಳಗಡೆ ಕಾಣುತ್ತೆ ಅಪ್ಡೇಟ್ ಆಗಿರೋ ಡೇಟ್ಗಳು ಕೊಟ್ಟಿರ್ತಾರೆ. ಏನಾದ್ರು ಅಪ್ಡೇಟ್ ಆದ್ರೆ ಕೆಳಗೆ ಬಂದು ನೋಡ್ಬೇಕು ನೀವು, ಇದು ಕರೆಕ್ಟ್ ಐತಿಲ್ಲ ನ್ಯೂಸ್ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಕೆಳಗಡೆ ಅಪ್ಡೇಟ್ ಕೊಟ್ಟಿರ್ತಾರೆ. ಆ ಡೇಟ್ ರೀಸೆಂಟ್ ಆಗಿತ್ತಂದ್ರೆ ಅದು ಆಕ್ಚುಲ್ ಆಗಿ ಓಕೆ. ಆದ್ರೂ ಕೂಡ ಯಾವಾಗ ನಂಬೋಣ, ಅಕಸ್ಮಾತ್ ಚೇಂಜ್ ಆಯ್ತು, ಯಾವಾಗ ಅದ್ ನಾವು ಆಯ್ತು ಅಂತ ಅನ್ಕೋಬೇಕಂತಂದ್ರೆ ಅದಕ್ಕಂತಾನೆ ಸಪರೇಟ್ ಆಗಿ ಅವರು ಫೀಡ್ ಅಪ್ ನ ನೋಟಿಫಿಕೇಶನ್ ಒಳಗಡೆ ಕೊಡ್ತಾರೆ. ಅಫಿಷಿಯಲ್ ವೆಬ್ಸೈಟ್ ಜಾನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ನೋಟಿಫಿಕೇಶನ್ ಅಂತ ಇರುತ್ತಲ್ವಾ, ಆ ಕಾಲಮ್ ಅಲ್ಲಿ ಬಂದಾಗ ಮಾತ್ರ ನಾನ್ ನಂಬ್ತೀನಿ. ಅದಾದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಅಲ್ಲಿ ತನ ಮಾಡಕ್ ಹೋಗಲ್ಲ. ರಾಯಚೂರಲ್ಲಿ ನಡೀತಿದೆ, ಬೆಂಗಳೂರು ಏರುವ ಬಳ್ಳಾರಿಯಲ್ಲಿ ನಡೀತಿದೆ, ಮಂಗಳೂರು ಏರುವ ದಕ್ಷಿಣ ಕನ್ನಡದಲ್ಲಿ ನಡೀತಿದೆ, ಹಾಗೆ ಬೆಳಗಾವಿ ಏರುವ ರಾಯಚೂರಲ್ಲಿ ನಡೀತಿದೆ ಅಂತೇಳಿ ಎಲ್ಲರೂ ಈಗ ನ್ಯೂಸ್ ನ ಹರಡ್ತಾ ಇದ್ದಾರೆ. ಅದು ನಿಜ ಅಂತಾನೂ ಹೇಳ್ತಿಲ್ಲ, ಸುಳ್ಳು ಅಂತಾನೂ ಹೇಳ್ತಿಲ್ಲ. ನಾನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಯಾಕಂತಂದ್ರೆ ಅಫಿಷಿಯಲ್ ಆಗಿ ನೋಟಿಸ್ ಹೊರಗಡೆ ಬರಬೇಕು, ಸೂಚನೆಗಳ ಒಳಗಡೆ. ಆ ರ್ಯಾಲಿದು ಒಂದು ಇದು 10/10/2025-26 ರ್ಯಾಲಿ ನಡೆಯುವಂತ ಪ್ರೋಗ್ರಾಮ್ ಅಂತ ಹೇಳಿ ಒಂದು ಫೀಡ್ ಅಪ್ ನ ಬಿಡ್ತಾರೆ. ಅದ್ರಿಗೆ ಎಲ್ಲಾ ನಮ್ಮ ರಾಜ್ಯದ ಇರುತ್ತೆ, ಕರ್ನಾಟಕ ಎಲ್ಲ ಆಲ್ ಓವರ್ ಇಂಡಿಯಾದು. ಅದ್ರಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ZRO ಕೊಟ್ಟಿರ್ತಾರೆ. ಅದು ಬಂದ್ಮೇಲೆನೆ ಕನ್ಫರ್ಮ್, ಅದು ಆದ್ಮೇಲೆನೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇವೆಲ್ಲ ಪರ್ಮಿಷನ್ಗಳನ್ನೆಲ್ಲ ಸುಮಾರು ಜಿಲ್ಲೆಗಳಲ್ಲಿ ತಗೊಂತಾ ಇರ್ತಾರೆ. ಅದು ಕನ್ಫರ್ಮ್ ಅಂತಾನು ಹೇಳಕ್ ಆಗಲ್ಲ. ಓಕೆ, ಎಲ್ಲಿಗ ಅನ್ಕೊಂಡಿರ ಅಲ್ಲಿ ನಡೆದ್ರು ಒಳ್ಳೇದೇ, ಖುಷಿನೇ. ಬಟ್ ಅಲ್ಲೇ ನಡೀತಾ ಅಂತೇಳಿ 100% ಯಾವುದೇ ರೀತಿ ಇದು ಇಲ್ಲ. ಸೊ ಬರ್ಲಿ ನೋಟಿಫಿಕೇಶನ್, ಅದಾದ್ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡಾಕ್ತೀನಿ. ಈ ರ್ಯಾಲಿಗಳ ಬಗ್ಗೆ ಎಲ್ಲಿ ನಡೀತಿದೆ ಏನು ಅಂತ ರೀಸೆಂಟ್ ಆಗಿ ಅಪ್ಡೇಟ್ಗಳನ್ನ ಈ ಡಿಸ್ಕ್ರಿಪ್ಷನ್ ಒಳಗಡೆ ಟೆಲಿಗ್ರಾಮ್ ಚಾನಲ್ ನ ಕೊಟ್ಟಿರ್ತೀನಿ. ಅದಕ್ಕೆ ಜಾಯ್ನ್ ಆಗಿ ನಿಮ್ಗೆ ಸ್ವಲ್ಪ ಡೈರೆಕ್ಟ್ ಆಗಿ ಮೆಸೇಜ್ ನಿಮ್ಗೆ ಸಿಗ್ತಾ ಇರುತ್ತೆ. ಹಾಗೆ ಈ ಚಾನಲ್ ನ ನೋಡ್ತಾ ಇರಿ, ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಆರ್ಮಿ ಬಗ್ಗೆ ಸಿಗ್ತಾ ಇರುತ್ತೆ. ನೋಡಿ, ಮುಂಚೆ ಎಲ್ಲ ಒಂದೇ ಕಡೆ ಹೋಗಿ ಎಕ್ಸಾಮ್ ಬರೀತಿದ್ವಿ ಏರೋಗಳಲ್ಲಿ. ಬೆಳಗಾಂ ಏರೋ ಬೆಳಗಾಮಲ್ಲಿ, ಬೆಂಗಳೂರು ಏರೋಗೆ ಹೋಗಿ ಬರೀತಿದ್ರು, ಮಂಗಳೂರವರು ಮಂಗಳೂರಿಗೆ ಹೋಗಿ ಬರೀತಿದ್ರು. ಈಗ ರೀಸೆಂಟ್ ಆಗಿ ಏನ್ ಚೇಂಜ್ ಆಯ್ತು, ಎಕ್ಸಾಮ್ ಸೆಂಟರ್ ಸಿಗಕ್ ಶುರು ಆಯ್ತು. ಈಗ ಎಕ್ಸಾಮ್ ಸೆಂಟರ್ ಅಲ್ಲಿ ಇಲ್ಲಿ ಬಂತಂತೇಳಿ ನೀವು ಬರೆಯೋದ್ ಬಿಟ್ಟಿದ್ದೀರಾ? ಇಲ್ಲ ತಾನೆ. ಅಲ್ಲಿ ಟಿಕೆಟ್ ಒಳಗಡೆ ಎಲ್ಲಿ ಬಂದಿದೆ ಅಲ್ಲಿ ಹೋಗ್ಬಿಟ್ಟು ಎಕ್ಸಾಮ್ ಬರೆದ್ ಬಂದಿದ್ದೀರಾ. ಅದೇ ರೀತಿ ತಲೆ ಕೆಡ್ಸೋಣಕ್ ಹೋಗ್ಬೇಡಿ. ಎಲ್ಲಾದ್ರೂ ನಡೀಲಿ ರ್ಯಾಲಿ, ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ಎಲ್ಲಿ ರ್ಯಾಲಿ ಪ್ಲೇಸ್ ಇದೆ ನೋಡಿ ಅಲ್ಲಿ ಹೋಗಿ ರನ್ನಿಂಗ್ ಮಾಡಿ ಅಷ್ಟೇ. ಅದು ಬಿಟ್ಟು ಗಿಲ್ಲೆ ಬಗ್ಗೆ ತಲೆ ಕೆಡ್ಸೋಣಕ್ ಹೋಗ್ಬೇಡಿ. ಆರಾಮಾಗಿ ಓಡಿ ಚೆನ್ನಾಗಿ ಪಾಸ್ ಆಗ್ತೀರಾ. ಟೈಮಿಂಗ್ ಕೂಡ ಚೆನ್ನಾಗಿ ಕೊಡ್ತಾ ಇದಾರೆ ಇತ್ತೀಚೆಗೆ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು 5:15 5:45 ತನ ಇದ್ದೀರಾ ಅಂತಂದ್ರೆ ಸೆಲೆಕ್ಷನ್ ಆಗ್ತೀರಾ ರನ್ನಿಂಗ್ ಒಳಗಡೆ. ಈ ಸಲ 6 ನಿಮಿಷದ ತನಕ ಕೂಡ ಟೈಮಿಂಗ್ ನ ಹೆಚ್ಚಿಗೆ ಮಾಡಿದ್ದಾರೆ. ಸೊ ನೋಡೋಣ, ಅದು ಗ್ರೌಂಡ್ ಅಲ್ಲಿ ಆಯ್ತಪ್ಪ ಅಂತಂದ್ರೆ ಅದು ಕನ್ಫರ್ಮ್ ಆಗುತ್ತೆ. ಬೆಸ್ಟ್ ಆಫ್ ಲಕ್. ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಹಾಕಿರಿ, ಪಕ್ಕಾ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೈ ಹಿಂದ್.